ನಮಸ್ಕಾರ. ಈ ಸಮಯದಲ್ಲಿ ನಾನು ನಿಮ್ಗೆ ಒಂದು ಹಣ್ಣಿನ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಇದು ಕೇವಲ ನನಗೆ ಲಭ್ಯ ಇರುವಂತ ಮಾಹಿತಿ. ಇದರಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಆಗ್ಬಹುದು. ಹಾಗೇನಾದ್ರೂ ಆಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಹಾಗಾದ್ರೆ ಆ ಹಣ್ಣು ಯಾವುದು? ಇದು ದಿನನಿತ್ಯ ಸಿಗುವಂತ ಹಣ್ಣು, ದಿನನಿತ್ಯ ಎಲ್ಲರೂ ಬಳಸುವಂತ ಹಣ್ಣು. ಅಷ್ಟೇ ಅಲ್ಲ, ಸುಲಭವಾಗಿ ಸಿಗುವಂಥದ್ದು, ಸಾಕಷ್ಟು ಪ್ರಯೋಜನಕಾರಿಯಾಗಿರುವಂತಹದ್ದು. ಬನ್ನಿ ಹಾಗಾದ್ರೆ ಆ ಹಣ್ಣು ಯಾವುದು ಅಂತ ತಿಳ್ಕೊಳ್ಳೋಣ. ಅದು ಬೇರೆ ಯಾವುದೂ ಅಲ್ಲ, ದಿನನಿತ್ಯ ಎಲ್ಲರೂ ಉಪಯೋಗಿಸುವಂತ ಸುಲಭವಾಗಿ ಸಿಗುವಂತ ಬಾಳೆಹಣ್ಣು. ಹಾಗಾದ್ರೆ ಒಂದು ಮೀಡಿಯಂ ಸೈಜ್ ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನ್ ಸಿಗುತ್ತೆ ಬನ್ನಿ ತಿಳ್ಕೊಳ್ಳೋಣ. ಅದರಿಂದ ಆಗುವಂತ ಪ್ರಯೋಜನಗಳನ್ನು ಕೂಡ ಇವತ್ತು ನಾವು ತಿಳ್ಕೊಳ್ಳೋಣ. ಒಂದು ಮೀಡಿಯಂ ಸೈಜ್ ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ 105 ಕಿಲೋ ಕ್ಯಾಲೋರಿ ಶಕ್ತಿ ಸಿಗುತ್ತೆ. ಮತ್ತೆ ಇದರಲ್ಲಿ ಮ್ಯಾಂಗನೀಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಮತ್ತೆ ಅತ್ಯಧಿಕವಾಗಿ ಪೊಟ್ಯಾಷಿಯಂ ಇರುತ್ತೆ. ಅದರ ಜೊತೆಗೆ ಫೈಬರ್ ಇರುತ್ತೆ. ಅಲ್ಲದೆ ಇದರಲ್ಲಿ ವಿಟಮಿನ್ ಎ, ವಿಟಮಿನ್ B6, ವಿಟಮಿನ್ ಸಿ ಇರುತ್ತೆ. ಇದೆಲ್ಲ ಏನ್ ಮಾಡುತ್ತೆ? ಇದರಿಂದ ನಮ್ಮ ದೇಹಕ್ಕೆ ಆಗುವಂತ ಉಪಯೋಗಗಳೇನು ಬನ್ನಿ ನೋಡೋಣ. ಇದು ಅತಿಯಾದ ರಕ್ತದ ಒತ್ತಡವನ್ನ ಸಮತೋಲನದಲ್ಲಿ ಇಡುತ್ತೆ. ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಅನ್ನ ಮ್ಯಾನೇಜ್ ಮಾಡುತ್ತೆ. ಮತ್ತೆ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ, ರಕ್ತದೊತ್ತಡನ ಕಡಿಮೆ ಮಾಡುತ್ತೆ. ಆಬ್ವಿಯಸ್ಲಿ ರಕ್ತದೊತ್ತಡ ಸಮತೋಲನದಲ್ಲಿ ಇರೋದ್ರಿಂದ ನಿಮಗೆ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಯಾವಾಗ ಹೈ ಬ್ಲಡ್ ಪ್ರೆಷರ್ ಇರುತ್ತೆ, ಸ್ಟ್ರೋಕ್ ಆಗುವಂತ ಚಾನ್ಸಸ್ ಜಾಸ್ತಿ. ಸೊ ಯಾವಾಗ ಈ ಹೈ ಬ್ಲಡ್ ಪ್ರೆಷರ್ನ ಇದು ಕಂಟ್ರೋಲ್ ಅಲ್ಲಿ ಇರುತ್ತೆ, ಮ್ಯಾನೇಜ್ ಮಾಡುತ್ತೆ, ಆಗ ಆಟೋಮೆಟಿಕ್ ಆಗಿ ಸ್ಟ್ರೋಕ್ ಆಗುವಂತ ಚಾನ್ಸಸ್ ಕಡಿಮೆ. ಮತ್ತೆ ಕಿಡ್ನಿ ಸ್ಟೋನ್ ಆಗೋದನ್ನ ತಡೆಯುತ್ತೆ. ಹಾಗೆ ಡಯಾಬಿಟೀಸು ಮತ್ತೆ ತೂಕ ಇವೆರಡನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ನಿಮ್ಗೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಕರುಳಿನ ಆರೋಗ್ಯನ ಸುಧಾರಣೆ ಮಾಡುತ್ತೆ. ಕರುಳಿನ ಆರೋಗ್ಯ ಸುಧಾರಣೆ ಮಾಡೋದ್ರಿಂದ ಏನ್ ಲಾಭ ಅಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿ ಹೋಗುತ್ತೆ. ಜೀರ್ಣಾಂಗ ವ್ಯವಸ್ಥೆ ಸರಿ ಹೋಗೋದ್ರಿಂದ ನಮ್ಗೆ ನಾವು ತಿನ್ನೋ ಆಹಾರ ಎಲ್ಲ ಸರಿಯಾಗಿ ಜೀರ್ಣ ಆಗುತ್ತೆ. ಯಾವಾಗ ಒಬ್ಬ ಮನುಷ್ಯನ ಈ ಜೀರ್ಣಾಂಗ ವ್ಯವಸ್ಥೆ ಸರಿ ಇರುತ್ತೆ, ಆಗ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ವಿಟಮಿನ್ ಎ ಬಂದ್ಬಿಟ್ಟು ಕಣ್ಣಿಗೆ ಒಳ್ಳೆಯದು, ಅದು ಇದರಿಂದ ನಮ್ಗೆ ಸಿಗುತ್ತೆ. ಅದೇ ತರ ವಿಟಮಿನ್ B6 ಬಂದು ನಮ್ಮ ಜೀರ್ಣ ಶಕ್ತಿನ ಜಾಸ್ತಿ ಮಾಡುತ್ತೆ. ಯಾವಾಗ ಜೀರ್ಣ ಶಕ್ತಿ ಜಾಸ್ತಿ ಇರುತ್ತೆ, ನಾವು ಏನೇ ತಿಂದ್ರೂ ಕೂಡ ತಕ್ಷಣ ಅದು ಜೀರ್ಣ ಆಗುತ್ತೆ, ಜೊತೆಗೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ ಇದು. ಮತ್ತೆ ವಿಟಮಿನ್ ಸಿ ಬಂದ್ಬಿಟ್ಟು ನಮ್ಮ ದೇಹದೊಳಗಿರುವಂತಹ ಜೀವಕೋಶಗಳಿಗೆ ಹಾನಿ ಆಗೋದನ್ನ ತಡೆಯುತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಅಂದ್ರೆ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡುತ್ತೆ. ಜೊತೆಗೆ ನಮ್ಮ ಚರ್ಮದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಹೇಗೆ ಅಂತ ನೀವು ಉಪಯೋಗಿಸಿ ನೋಡಿ. ಎಲ್ಲರೂ ಹಣ್ಣು ತಿಂದು ಸಿಪ್ಪೆನ ಬಿಸಾಕ್ತಾರೆ, ಬಟ್ ಆ ಸಿಪ್ಪೆನೂ ಕೂಡ ಇದು ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಈ ಸಮಯದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ಸಿಪ್ಪೆನ ತಗೊಂಡು ನಿಮ್ಮ ಮುಖಕ್ಕೆ ಒರೆಸ್ ನೋಡಿ. ಸೊ ಅದರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಸೊ ಇದು ಕೂಡ ನಿಮ್ಮ ಉಪಯೋಗಕ್ಕೆ ಬರುತ್ತೆ. ಮತ್ತೆ ಅದು ಹೇಗೆ ಅಂದ್ರೆ, ಬಾಳೆಹಣ್ಣಿನಲ್ಲಿ ಕೊಲಾಜಿನ್ ಪ್ರೊಡ್ಯೂಸ್ ಮಾಡುವಂತ ಶಕ್ತಿ ಇರುತ್ತೆ. ಆ ಕೊಲಾಜಿನ್ ನಿಮ್ಮ ಚರ್ಮನ ಅಂದವಾಗಿರುತ್ತೆ. ಕೊನೆಯದಾಗಿ
ನಿಮ್ಮ ದೇಹಕ್ಕೆ ಬೇಕಾಗುವಂತ ಶಕ್ತಿನ ತಕ್ಷಣ ಕೊಡುತ್ತೆ ಇದು. ನೀವು ಸಾಕಷ್ಟು ಜನ ಅಬ್ಸರ್ವ್ ಮಾಡಿರ್ಬೋದು, ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಆಡುವಂತ ಟೈಮಲ್ಲಿ ಮಧ್ಯೆ ಮಧ್ಯೆ ಹೋಗಿ ಒಂದು ಬಾಳೆಹಣ್ಣು ತಿಂದು ಬರ್ತಾರೆ. ಕಾರಣ ಇಷ್ಟೇ, ಆ ಬಾಳೆಹಣ್ಣು ತಿನ್ನೋದ್ರಿಂದ ತಕ್ಷಣಕ್ಕೆ ಅವರಿಗೆ ಎನರ್ಜಿ ಸಿಗುತ್ತೆ, ಅವರು ಮತ್ತಷ್ಟು ಉತ್ತಮವಾಗಿ ಆಟ ಆಡಬಹುದು. ಇಷ್ಟು ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.